ಈಗ ಇದು ಒಂದು ಕುದಿ ಬರಲಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ. ನೆನ್ನೆ ವಾಕಿಂಗಿಂದ ಬರಬೇಕಾದ್ರೆ ಒಂದು ಅರ್ಧ KGಯಷ್ಟು ಅವರೆಕಾಳು ತಂದಿದ್ದೆ. ಅದನ್ನು ಸಿಪ್ಪೆ ಎಲ್ಲ ಹಿಡಿದು ಇಟ್ಕೊಂಡಿದ್ದೀನಿ, ನಂತರ ತೋರಿಸ್ತೀನಿ. ಅವರೆಕಾಳು ಬಾತಿಗೆ ನಾನು ಮೊದಲಿಗೆ ರುಬ್ಬೋಕ್ಕೆ ತೊಗೊತಾ ಇದ್ದೀನಿ. ನೋಡಿ, ಈಗ ಮಿಕ್ಸಿ ಜಾರಿಗೆ ಒಂದು 3 ಹುಳಿ ಟೊಮೆಟೊವನ್ನು ಸಣ್ಣದು ಹೆಚ್ಚು ಹಾಕ್ಕೊಂಡಿದ್ದೀನಿ. ನನ್ನ ಈ ಮುಷ್ಟಿ ಗಾತ್ರದಲ್ಲಿ ಒಂದು ಮುಷ್ಟಿ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು ಚಿಕ್ಕ ಗೆಂಡೆ ಬೆಳ್ಳುಳ್ಳಿ ಪೂರ್ತಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಸೋಂಪು ಮತ್ತು ಜೀರಿಗೆ, ಚಕ್ಕೆ, ಲವಂಗ ಮತ್ತು ಮೊಗ್ಗು ಇದಿಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಆದ್ದರಿಂದ ಸ್ವಲ್ಪ 1-2 ಸ್ಪೂನ್ ಹಾಕೋಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಂದ್ಬಿಡ್ತೀನಿ. ಸ್ನೇಹಿತರೆ, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಕ್ರಿಯಾ ಫುಡ್ಸ್ ರವರದು. ತುಂಬ ರುಚಿಯಾಗಿರುತ್ತೆ ಕಡಲೆಕಾಯಿ ಎಣ್ಣೆ ಹಾಕಿ ನೀವೇನೇ ಮಾಡಿದ್ರು. ಈಗ ಎಣ್ಣೆ ಅದು ಬಿಸಿ ಆಗಲಿ. ಸ್ನೇಹಿತರೆ, ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ನಾನಿಲ್ಲಿ ಬೇರೆ ಯಾವುದೇ ರೀತಿಯಾದ ಗರಂ ಮಸಾಲೆಗಳನ್ನ ಸೇರಿಸ್ತಾ ಇಲ್ಲ. ಎಲ್ಲವನ್ನು ರುಬ್ಬಕ್ಕೆ ಹಾಕಿರೋದ್ರಿಂದ 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇವೆರಡನ್ನು ಮೊದಲಿಗೆ ಫ್ರೈ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ, ಒಂದು 30 ಸೆಕೆಂಡಷ್ಟು ಬಾಡಿಸ್ಕೊಂಡಿದ್ದೀನಿ. ಈಗ ಒಂದು ಗೆಂಡೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈರುಳ್ಳಿ ಬಾಡ್ತಾ ಬಂದಿದೆ, ಹಸಿ ವಾಸನೆ ಎಲ್ಲ ಕಡಿಮೆ ಆಗಿದೆ. ಈಗ ನಾನು ಇದಕ್ಕೆ 2 ಸಣ್ಣ ಕ್ಯಾರೆಟ್ ಹೆಚ್ಚಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅವರೆಕಾಯಿ, ಸಂಪೂರ್ಣ ಅವರೆಕಾಯಿ ಹಾಕ್ಕೋತಾ ಇದ್ದೀನಿ. ಹೆಚ್ಚಿಗೆ ನೀವು ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಇದನ್ನೇನು ಇಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ. ಎಣ್ಣೆಯಲ್ಲಿ ನಾನು ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊತೀನಿ. ಈಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ನೇಹಿತರೆ ನೋಡಿ, ಇಲ್ಲಿ ನಾನು 1 ಸ್ಪೂನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಕೊರಿಯಾಂಡರ್ ಪೌಡರ್. 1 ಸ್ಪೂನು ಪಲಾವ್ ಮಸಾಲೆ ತೊಗೊಂಡಿದ್ದೀನಿ, ಮತ್ತು 1/4 ಸ್ಪೂನಷ್ಟು ಅಡಿಗೆ ಅರಿಶಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಎಲ್ಲ ಬರ್ತಾ ಇದೆ, ಅಂದರೆ ಖಾರ ಎಲ್ಲ ಬೇಯ್ತಾ ಇದೆ. ಈಗ ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನು ಈ ಗ್ಲಾಸ್ನ ಅಳತೆಯಲ್ಲಿ 2 ಗ್ಲಾಸು ಸೋನಾ ಮಸೂರಿ ರೈಸ್ನ ನಾನು ಈ ಪ್ರಿಪೇರ್ ಮಾಡೋಕ್ಕೂ ಮುಂಚೆನೇ ತೊಳೆದು ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಈಗ ಹಾಕ್ಕೊತೀನಿ. ಮೊದಲಿಗೆ ಈಗ ನಾನು 4 ಗ್ಲಾಸ್ ನೀರನ್ನು ಹಾಕ್ಕೊತೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಹಾಗೆ ನೋಡಿ, ಈ ಮಿಕ್ಸಿ ಜಾರ್ನೂ ಸಹ, ಮಸಾಲೆ ರುಬ್ಬಿದ್ನಲ್ಲ ಆ ಜಾರ್ನೂ ಸಹ ತೊಳೆದು ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ನೀವು ರುಚಿ ನೋಡ್ಕೊಳ್ಳಿ, ಉಪ್ಪು ಸಾಕಾ ಏನು ಅಂತ. ನಾನು ಹಾಕಿರ್ತಕ್ಕಂಥ ಉಪ್ಪಿನ ಅಂಶ ನನಗೆ ಸರಿ ಇದೆ. ಈಗ ನಾನು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ನೀವು ಹಾಕ್ಕೊಂಡ್ರೆ ಕುಕ್ಕರಲ್ಲಿ ಅಡಿ ಹತ್ತೋದಿಲ್ಲ. ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ಸ್ನೇಹಿತರೆ ನೋಡಿ, ಕುದಿ ಬರ್ತಾ ಇದೆ. ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಬಿಡೋಣ. ಎಷ್ಟು ಹೇಳಿ? 2 ವಿಷಲ್. ಸ್ನೇಹಿತರೆ 2 ವಿಷಲ್ ಕಂಪ್ಲೀಟ್ ತೊಗೊಂಡಿದ್ದೀನಿ. ಪ್ರೆಷರು ಸಂಪೂರ್ಣವಾಗಿ ಇಳಿದಿದೆ. ನೋಡಿ, ಈ ರೀತಿ ಪ್ರೆಷರ್ ಅದಾಗಿದ್ದರೆ ಇಳಿದಿರಬೇಕು. ನಾವು ಅರ್ಜೆಂಟಾಗಿ ಇಳಿಸ್ಕೋಬಾರ್ದು, ಆವಾಗ ಯಾವುದೇ ಬಾತುಗಳು ಚೆನ್ನಾಗಿ ಆಗೋದಿಲ್ಲ. ಈಗ ನೋಡಿ, ಸಂಪೂರ್ಣವಾಗಿ ಇಳಿದಿದೆ. ನಾನು ತೆಗಿತಾ ಇದ್ದೀನಿ. ಈಗ ಲಿಡ್ ಓಪನ್ ಮಾಡ್ತೀನಿ. ನೋಡಿದ್ರಲ್ಲ, ಘಮಿಸುವ ಅವರೆಕಾಳು ಬಾತ್, ಮಸಾಲೆ ಭರಿತ ಅವರೆಕಾಳು ಬಾತ್ ಹೇಗಾಗಿದೆ ಅಂತ ನೋಡಿ. ನನಗಂತೂ ಹಾಕೊಂಡು ತಿನ್ಬಿಡೋಣ ಅನ್ನಿಸ್ತಾ ಇದೆ ಈಗಲೇ. ನೋಡಿ, ಸಖತ್ತಾಗಿದೆ. ಮಳೆ, ಚಳಿ, ಗಾಳಿಗೂ ಅದಕ್ಕೂ ಸಖತ್ತಾಗಿದೆ. ನೀವು ಮಾಡ್ಕೊಂಡು ತಿನ್ನಿ,
ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.